ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೌದು, ನಂಗೆ ಗೊತ್ತು, ನಾನು ತುಂಬ ದಿವಸ ಆದಮೇಲೆ ವೀಡಿಯೋ ಹಾಕ್ತಿದ್ದೇನೆ. ಇವತ್ತಿನದ್ದೇನೆಂದರೆ ಟ್ರಾವೆಲ್ ಬ್ಲಾಗ್, ಆಯಿತಾ. ನಾವು ಅರೌಂಡ್ 12 o'clock ಮನೆಯಿಂದ ಹೊರಡಿದ್ವಿ, ಹಾಗಾಗಿ ಊಟ ಎಲ್ಲ ನಾವು ಹೊರಗಡೆ ಮಾಡಿದ್ವಿ. ನಾನಿವತ್ತು ಮಹಾರಾಷ್ಟ್ರದ್ದು ಕೋಸ್ಟಲ್ ರೀಜನಿಗೆ ಹೋಗ್ತಿದ್ದೇನೆ. ಎಲ್ಲಿಗಂದರೆ ಶ್ರೀವರ್ಧನ್, ಹರಿಹರೇಶ್ವರ್ ಮತ್ತು ದೇವೇಗೌಡ ಅಂತ. ಸೊ ಮೇನ್ಲಿ ಈ ಪ್ಲೇಸಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಇದು ತುಂಬ ಕಮ್ಮಿ ಜನರಲ್ಲಿ ಹೋಗ್ತಾರೆ. ಮತ್ತು ನಾವು ಇದು ವಿಡಿಯೋನ ತೆಗೆದಿದ್ದೇನಲ್ಲ, ಇದು ನಾನು ಜೂನ್ ಎಂಡಲ್ಲಿ ತೆಗೆದದ್ದು. ಸೊ ಆಫ್ ಸೀಸನ್ ಇದ್ದಾಗ, ಸೊ ಜನರು ಸಹ ಕಮ್ಮಿ ಇದ್ದರು. ಮತ್ತು ಮತ್ತೊಂದು ರೀಸನ್ ಯಾಕೆ ಹೋಗ್ತಾರೆ ಅಂದರೆ, ಇಲ್ಲಿ ಉಂಟಲ್ಲ ಫಿಶ್ ಎಲ್ಲ ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಮತ್ತು ಸ್ವಲ್ಪ ರೀಸನೇಬಲ್ ಪ್ರೈಸಲ್ಲಿ ಸಹ ಸಿಗ್ತದೆ. ಹಾಗಾಗಿ ಈ ಪ್ಲೇಸಿಗೆಲ್ಲ ಹೋಗ್ತಾರೆ. ನಾವು ಈಗ ಶ್ರೀವರ್ಧನಿಗೆ ರೀಚ್ ಆದ್ವಿ. ಈ ಮಿನಿ ಟ್ರಿಪ್ಪಿಂದು ಪ್ಲ್ಯಾನ್ ಉಂಟಲ್ಲ, ತುಂಬ ಸಡನ್ನಾಗಿ ಆಗಿತ್ತು. ನಾವು ಮುಂಚೆನೇ ಯಾವುದು ಹೋಟೆಲ್ ಬುಕ್ ಏನೂ ಮಾಡಲಿಲ್ಲ. ನಾವು ರೋಡಲ್ಲಿ ಹೋಗ್ತಾ ಸ್ಟೇ ಇದೆಲ್ಲ ಬುಕ್ ಮಾಡಿದ್ವಿ. ಆಲ್ಮೋಸ್ಟ್ ಉಂಟಲ್ಲ, ಆಫ್ ಸೀಸನ್ ಇದ್ದರೂ ಸಹ ಎಲ್ಲ ಸಹ ಬುಕ್ ಆಗಿತ್ತು. ಇದೊಂದು ಏನೋ ನಮ್ಮದು ಒಂದು ಪುಣ್ಯದಲ್ಲಿ ಸಿಕ್ತಿತ್ತು. ಮತ್ತು ಆದರೂ ಸಹ 1-2 ರೂಮ್ ಮಾತ್ರ ಬಾಕಿ ಇತ್ತು. ಆ್ಯಕ್ಚುಲಿ ಇದು ಸ್ಟೇ ಉಂಟಲ್ಲ ತುಂಬ ಚೆಂದ ಇತ್ತು. ಅಂದರೆ ನಮ್ಮಲ್ಲಿ ಊರಲ್ಲೆಲ್ಲ ಯಾವ ಥರ ಇರ್ತವಲ್ಲ ಆ ಥರನೇ ಇತ್ತು. ಮತ್ತು ಮುಂದೆ ಎಲ್ಲ ಈ ಥರ ಮರಗಳೆಲ್ಲ ಇದ್ವು. ನಾವಿಲ್ಲಿ ಒಂದೇ ದಿವಸ ಸ್ಟೇ ಮಾಡಿದ್ವಿ. ಸೊ ನಮಗೆ ಸ್ಟೇ ಪ್ಲಸ್ ಬ್ರೇಕ್ಫಾಸ್ಟ್ ಟೋಟಲಿ ಅರೌಂಡ್ 3,500-400 ಆ ಥರ ಆಗಿತ್ತು. ಸನ್ಸೆಟ್ ಆಗ್ತಿತ್ತು. ನೀವು ಬರ್ತೀರಿ ನಾವು ಆಲ್ಮೋಸ್ಟ್ ರಾತ್ರಿ ತನಕ ಇಲ್ಲೇ ಇದ್ವಿ. ಯಾಕಂದರೆ ಈ ಶ್ರೀವರ್ಧನಲ್ಲಿ ಉಂಟಲ್ಲ, ಮತ್ತು ಬೇರೆ ಏನು ಅಷ್ಟು
ನೋಡ್ಲಿಕ್ಕೆ ಏನಿಲ್ಲ, ಮೇನ್ ಅಂದರೆ ಬೀಚೇ. ಹಾಗಾಗಿ ನಾವು ಬೀಚಲ್ಲೇ ಇದ್ವಿ. ಅಲ್ಲೊಂದು ಬೆಂಚ್ ಇರ್ಕಂತ ಅಲ್ಲಿ ನಾವು ಊಟ ಮಾಡಲಿಕ್ಕೆ ಇಲ್ಲಿ ಬಂದಿದ್ವಿ. ಇಲ್ಲಿ ಸ್ವಲ್ಪ ವೇಟಿಂಗ್ ಇತ್ತು, ಲೈಕ್ ವಿ ವೇಟೆಡ್ ಫಾರ್ ಅರೌಂಡ್ 40 ಮಿನಿಟ್ಸ್ ಅಂತ ಹೇಳ್ಬೋದು. ಆದರೆ ಫುಡ್ ಎಲ್ಲ ಒಳ್ಳೆ ಇತ್ತು. ಇದು ಪ್ಯೂರ್ ವೆಜ್ ಹೋಟೆಲ್. ಇದು ಪ್ಯೂರ್ ಮಹಾರಾಷ್ಟ್ರಿಯನ್ ಸ್ಟೈಲ್ ಫುಡ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿಗೆ ನೀವು ಬರ್ತೀರಾದರೆ ನೀವು ಅವರಿಗೆ ಉಂಟಲ್ಲ ಫಸ್ಟ್ ಕಾಲ್ ಮಾಡಿ ಬುಕ್ ಮಾಡಿ. Good morning. Good morning. Good morning. Hello. Good morning, son. Good morning. Good morning. ನೆಕ್ಸ್ಟ್ ನಾವು ಎಲ್ಲಿಗೆಲ್ಲ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.